ತಪವ ಕೆಡಿಸೆಂದು ಬೋಧಿಸಲು ಪಟ್ಟಣಕ್ಕೆ ಹರಿರು ಕಷ್ಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು? ಯೋಚನೆ ಮಾಡಿದಾಗ ತಿಳಿಯುತ್ತಾ ಇದೆ, ನಿರೀಶ್ವರ ಯಾಗದಲ್ಲಿ ಪಾಲ್ಗೊಂಡ ಪರಿಣಾಮವೇ ಹೀಗಾಗುವುದಕ್ಕೆ ಸಾಧ್ಯವಾಯಿತು. ಹಿಂದೆ ಲಕ್ಷ್ಯ ಮಾಡುವಂತಹ ಯಾಗದಲ್ಲಿ ನಾವೆಲ್ಲವರು ಪಾಲ್ಗೊಂಡವರು ಸತ್ಯ. ಆದರೆ ಅದು ಸತೀದೇವಿ ಬೆಂದು ಹೋದ ಕಾಲಕ್ಕೆ ವೈರಾಗ್ಯವನ್ನು ತಾಳಿದ ಪರಮೇಶ್ವರ ಹಿಮಾಲಯದ ತಪ್ಪಲಲ್ಲೆಲ್ಲೋ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಅದೇ ಕಾಲಕ್ಕೆ ತಾರಕನೆಲ್ಲುವ ದುಷ್ಟ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ, ನಮ್ಮನ್ನೆಲ್ಲ ಬಡಿದಟ್ಟಿದ. ನಿರ್ಗತಿಗರಾಗಿ ಬರಿಗೈಯಿಂದ ಅದು ಎಲ್ಲರೂ ಅಲೆಯುತ್ತಾ ನೇರವಾಗಿ ಸತ್ಯಲೋಕವನ್ನು ಸೇರಿದ್ರೆ ಬ್ರಹ್ಮದೇವರಾಡಿದ ಮಾತೇನು ನಮ್ಮಿಂದ ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಅದು ವೈಕುಂಠವನ್ನು ಸೇರು, ನಾರಾಯಣ ಪರಿಹರಿಸುವುದಕ್ಕೆ ಶಕ್ತರಿದ್ದಾನೆ ಎಂಬ ಹಾಗೆ ನಾರಾಯಣನ ಬಳಿಗೆ ಹೋದ್ರೆ ನನ್ನ ಕೈಯಲ್ಲೂ ಈ ಕಾರ್ಯ ಸಾಧ್ಯ ಇಲ್ಲ. ದುಷ್ಟರಾಗಿರುವಂತಹ ತಾರಕ ಅಳಿಯಬೇಕೆಂದಾಗಿದ್ರೆ ಮಗನಾಗಿರುವಂತಹ ಮನ್ಮತಾಯಿ ಈ ಕಾಲಕ್ಕೆ ಪ್ರಯತ್ನ ಮಾಡಬೇಕು. ಅವನ ಶರಗಳಿಂದ ಪರಮೇಶ್ವರನ ತಪಸ್ಸು ಕೆಟ್ಟರೆ ಮಾತ್ರವೇ ಮುಂದೆ ನಿಮಗೆ ಶ್ರೇಯಸ್ಸಾಗುವುದಕ್ಕೆ ಸಾಧ್ಯ ಅಂದ. ಅಲ್ಲಿಂದ ಹೊರಟು ನೇರವಾಗಿ ಕುಸುಮಾವತಿಯೆಡೆಗೆ ನಡೆಯುತ್ತೇನೆ.
ಬೋಲಗ ಜಗದೊಳಗತಿ ಶ್ರೇಷ್ಠ ಬಿಲ್ಗಾರ ಜಾಣ ಎಂತದ್ದು ಬಿಲ್ಗ ಎನ್ನುವಂತಹ ನೆಗಳತೆಗೆ ಪಾತ್ರನಾಗುವುದಿದ್ರೆ ಅದು ಈ ಮನ್ಮಥನಿಗೆ ಸೇರ್ಬೇಕು. ಸತ್ಯ. ಯಾಕೆ ಹೇಳು? ಯಾಕೆ? ಸತ್ವಶಾಲಿಗಳಾಗಿದ್ದವರು ತಮ್ಮದಾಗಿರುವಂತಹ ಸಾಧನೆಯನ್ನು ಪೂರೈಸುವಲ್ಲಿ ಯಾವುದೇ ಪರಿಕರಗಳನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಅಂತವರ ಸಾಲಿಗೆ ನನ್ನ ಹೆಸರು ಸೇರಿಸಬೇಕು. ಸಾಧನೆ ಮಾಡಿದವರನ್ನು ಬೇಕಾದಷ್ಟು ಕಣ್ಣು ಮುಂಭಾಗದಲ್ಲಿ ಕಾಣುತ್ತಾ ಇದ್ದೇವೆ. ನಾನು ಯಾಕೆ ನೋಡಿದೀಯ, ನಾನು ಹಿಡಿದಿರುವಂತಹ ಆಯುಧ ಬಿಲ್ಲು ಯಾವುದೇ ಲೋಹದಿಂದ ನಿರ್ಮಾಣ ಮಾಡಿದ್ದಲ್ಲ, ಕಬ್ಬಿನ ಬಿಲ್ಲು. ಮರಿದುಂಬಿಗಳಿಂದಲೇ ನೇಯಲ್ಪಟ್ಟಂತಹ ಸಿಂಜಿನಿ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲಾತ್ಮಲ 5 ಹೂಬಾಣಗಳು. ಸಾಮಾನ್ಯವಾಗಿ ಬಾಣ ಪ್ರಯೋಗವಾದಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಹೇಳು? ಒಂದಿದ್ದದ್ದು ಎರಡಾಗುತ್ತದೆ. ಆದ್ರೆ ನನ್ನ ವಿಶೇಷತೆ ಹಾಗಲ್ಲ. ಮತ್ತೆ ಎರಡಿದ್ದದ್ದು ಒಂದಾಗುತ್ತದೆ. ತತ್ಪರಿಣಾಮವಾಗಿ ಮೂರನೆಯದು ಸೃಷ್ಟಿಯಾಗುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಹಾಗಿದ್ರೆ ಬ್ರಹ್ಮದೇವನ ಸೃಷ್ಟಿ ಕಾರ್ಯದ ಜೊತೆಯಲ್ಲಿ ಈ ಮನ್ಮಥನ ಅನುಗ್ರಹವು ಅತಿ ಅಗತ್ಯ. ಯಾಕೆ ದೂರ ಸರಿತಾ ಇದೆಯಾ? ಹತ್ತಿರ ಬಾರ. ಬನ್ನಿ ಬನ್ನಿ, ನಾನು ಆಲಿಂಗಿಸಿ ಹೀಗೆ ಬನ್ನಿ. ಸ್ವಾಮಿ, ಏನೇ ಅದು? ಏನು ಸ್ವರ ಕೇಳ್ತಾ ಇದೆ? ಯಾರೋ ಬಂದ ಹಾಗಿದೆ. ಯಾರೋ ದಾರಿಲಿ ಹೋಗುವವರಾಗಿರಬಹುದು. ಸ್ವರವನ್ನು ಆಲಿಸಿದ್ದೇನೆ. ದಾರಿ ಹೋಗರಲ್ಲ, ಮತ್ತೆ ಪರಿಚಿತ ಸ್ವರ. ಪರಿಚಿತ ಹೊತ್ತಲ್ಲದ ಹೊತ್ತಿಗೆ ಬಂದು ತೊಂದರೆ ಕೊಡುವ ಯಾರು? ಯಾರು? ಅದು ದೇವೇಂದ್ರನ ಸ್ವರ ಅಲ್ವೇ? ದೇವೇಂದ್ರ, ಸ್ವಲ್ಪ ಬಾಗಿಲು ಸರಿಸು. ದೇವೇಂದ್ರ ಬಂದಿದ್ದಾರೆ. ಹೌದು. ಏನು ಅಂತ ನಾನು ವಿಚಾರಿಸ್ತೀನಿ. ಸ್ವಲ್ಪ ಒಳಗಿರ್ತೀಯ? ಆದಷ್ಟು ಬೇಗ ಕಳುಹಿಸಿಕೊಡಿ. ಸುರಪತಿ, ಕುಸುಮಾವತಿ ಪಟ್ಟಣದಡಿಗೆ ಬರುವವರು ಯಾರು ಎನ್ನುವ ಹಾಗೆ ನೋಡಿದರೆ ಸುರಲೋಕದಲ್ಲಿರಬೇಕಾಗಿರುವಂತಹ ದೇವೇಂದ್ರ, ವಿರಾಜಮಾನನಾಗಿ ವಿಜೃಂಭಿಸಬೇಕಾಗಿರುವಂತಹ ನೀನು ಇಂದು ಈ ಕುಸುಮಾವತಿ ಪಟ್ಟಣದಲ್ಲಿ ಬರಬಾರದು ಅಂತಲ್ಲ, ಹಾಗಂತ ಬರಬೇಕಾದಂತಹ ರೀತಿಯಲ್ಲಿ ನೀನು ಬಂದವನಲ್ಲ. ನಿನ್ನ ಮುಖವನ್ನು ನೋಡಿದರೆ ಯಾವುದೋ ಒಂದು ದುಗುಡ ನಿನ್ನನ್ನು ಆವರಿಸಿಕೊಂಡಿದೆ. ಹೌದೇ? ತಿಳಿಯುವುದಕ್ಕೆ ಸಾಧ್ಯ ಆಗುತ್ತಾ ಇದೆ. ಕಾರಣ ಇಲ್ಲದೆ ನೀನೇನು ಬರುವವನಲ್ಲ. ಸುರಪತಿ, ಏನು ಕಾರಣ ಬಂದೆ? ನನ್ನಿಂದ ಏನು ಕಾರ್ಯ ಆಗಬೇಕು? ಯಾಕೆ ಹೀಗಿದೀಯ? ನನ್ನಲ್ಲೇ ಹೇಳಬಾರದೆ? ನಾನಿಲ್ಲಿಗೆ ಬರಬೇಕಾಗಿದ್ರೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನೇರವಾಗಿ ಕುಸುಮ
ಪದ್ಮಾವತಿಯನ್ನು ನಾನು ಸೇರಿಕೊಳ್ಳುವುದಕ್ಕೆ ಶಕ್ತನಿದ್ದೇನೆ. ಹಾ. ಯಾರು ದೇಹಿ ಎಂಬ ಹಾಗೆ ಬಂದು ನಿನ್ನಲ್ಲಿ ಯಾಚಿಸ್ತಾರೋ ಹಾ. ಅಂತವರಿಗೆ ನೀನು ಇಲ್ಲ ಅಂತ ಹೇಳುವ ವ್ಯಕ್ತಿಯಲ್ಲ. ಆಹಾ. ನೀನು ಕೃಪಾಶರದಿ ಗಗನಂ ಗಗನಾಕಾರ ಸಾಗರೋ ಸಾಗರೋಪಮ. ಛೆ. ನಿನ್ನಲ್ಲಿ ಯಾರು ದೀನರಾಗಿ ಬರ್ತಾರೋ ಹಾ. ಅಂತವರನ್ನು ಉತ್ತರಿಸುವಂತಹ ಶಕ್ತಿ ನಿನಗಿದೆ. ಇಂದು ನಾನು ಬರುವುದಕ್ಕೆ ಕಾರಣವಿದೆ. ಏನು ಅದು? ಇಂದು ಪದಭ್ರಷ್ಟನಾಗಿದ್ದೇನೆ. ಹಾ. ಎಲ್ಲೆಲ್ಲೋ ಅಲೆಯುತ್ತಾ ನೇರವಾಗಿ ಸತ್ಯಲೋಕಕ್ಕೆ ಹೋದೆ. ಹಾ. ನನ್ನ ಕಷ್ಟವನ್ನು ಅವರಲ್ಲಿ ಬಿತ್ತರಿಸಿದಾಗ ಹಾ. ನನ್ನಿಂದ ಈ ಕಾರ್ಯವಾಗುವುದಕ್ಕಿಲ್ಲ, ಹೋಗು ಹಾ. ವೈಕುಂಠವನ್ನು ಸೇರು. ದುಷ್ಟನಾಗಿರುವಂತಹ ತಾರಕನನ್ನು ವಧಿಸುವುದಿದ್ರೆ ಹಾ. ಆ ಮಹಾವಿಷ್ಣುಪನೇ ಶಕ್ತ ಅಂತ ಬ್ರಹ್ಮದೇವ ಹೇಳಿದ. ಆ. ಬ್ರಹ್ಮದೇವನಿಂದ ನೇರವಾಗಿ ವೈಕುಂಠವನ್ನು ಸೇರಿ ಹಾ. ನಿನ್ನಪ್ಪರಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದೆ. ಪರಿಹಾರ ಸಿಕ್ಕಿರಬೇಕಲ್ಲ. ತಾರಕನೆನ್ನುವ ದುಷ್ಟ ಕಷ್ಟವನ್ನು ಕೊಡ್ತಾ ಇದ್ದಾನೆ, ಪರಿಹರಿಸು ಸ್ವಾಮಿ ಅಂತ ಹೇಳಿದಾಗ ಆ. ನಮ್ಮ ಕೈಯಲ್ಲಿ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಹೇ. ವೈರಾಗ್ಯದಿಂದಿರುವ ಆ ಹರನ ತಪಸ್ಸನ್ನು ಕೆಡಿಸುವ ಸಾಮರ್ಥ್ಯ ಇದ್ರೆ ಹಾ. ನಮ್ಮ ಮಗನಾಗಿರುವ ಮನ್ಮಥನಿಗೆ ನನಗೆ. ಹೋಗು, ಹಾ. ಅವನಲ್ಲಿ ಹೇಳಿದ್ರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತದೆ ಅಂತ ಹೇಳಿದ. ಈಗ ನಾನಾನು ಮಾಡಬೇಕು. ಅಲ್ಲಿಂದ ನೇರವಾಗಿ ಬಂದೆ. ಹಾ. ಓ ಮನ್ಮಥ, ಓ. ನಿನ್ನ ಶರವೊಡಿಸಿ ಕಾಮಚಕ್ರೇಶ್ವರ ಸುರಪತಿ. ನಿನ್ನ ಬತ್ತಳಿಕೆಯಲ್ಲಿ ಜಾಗೃತವಾಗಿರುವಂತಹ ಪಂಚ ಶರವಿದೆಯಲ್ಲ, ಹಾ. ಸಾಮಾನ್ಯವಾದ್ದಲ್ಲ. ಹಾ. ಹೆಣ್ಣು ಗಂಡುಗಳನ್ನು ಒಂದು ಮಾಡುವಂತಹ ಶಕ್ತಿ ನಿನ್ನ ಶರಗಳಿದೆ. ಖಂಡಿತ. ನಿನ್ನ ಪಂಚ ಶರವನ್ನು ಪ್ರಯೋಗಿಸಬೇಕಾದ ಯಾರಿಗೂ ಅಲ್ಲ, ಮತ್ತೆ ಯಾರಿಗೆ? ಅದು ಪರಮೇಶ್ವರನಿಗೆ. ಹಾ. ಪರಮೇಶ್ವರ ವೈರಾಗ್ಯವನ್ನು ತಾಳಿದ್ದಾನೆ. ಹಾ. ವೈರಾಗ್ಯವನ್ನು ಬಿಡಬೇಕು, ಪಾರ್ವತಿಯನ್ನು ಕೂಡಬೇಕು. ಹಾ. ಅವನಿಗೆ ಪಾರ್ವತಿ ಶಿವನಿಗೆ ಮಕ್ಕಳಾಗಬೇಕು. ಆ. ಆ ಮಗನಿಂದಲೇ ಮುಂದೆ ಮರಣ ಎಂಬ ಹಾಗೆ ಬ್ರಹ್ಮದೇವನ ವರವಿದೆ. ಆ. ಓ ಕಾಮಚಕ್ರೇಶ್ವರ, ಏನು? ನಿನ್ನಿಂದ ಒಂದು ಉಪಕಾರವಾಗಬೇಕಾಗಿದೆ. ಏನಾಗಬೇಕು? ನಿಮ್ಮ ಶರವನ್ನು ಶಂಕರನಿಗೆ ಪ್ರಯೋಗಿಸುವುದರ ಮೂಲಕ ಆ. ಅದು ತತ್ತರಿಸಿರುವಂತಹ ಭಕ್ತ ಕೋಟಿಗಳನ್ನು ಆ. ಉದ್ಧರಿಸಲಾರಯ ಹೇಳು. ತ್ರಿಪುರ ವೈರಿಯ ಶಿವ ತೃಣವಿದಿರೆ ಕೈಗಾಂತವನಿಗೆ ನಕನು ಏನು ಮನ್ಮಥ ಪರಿಹಾಸ್ಯ ಮಾಡ್ತಾ ಇರುವೆಯ ನೀನು? ನಿನ್ನ ಮಾತು ಕೇಳಿದ್ರೆ ನಗು ಬರ್ತಾ ಇದೆ ನನಗೆ. ಯಾಕೆ ನಗು ಬಂದು ಹೋಯ್ತು ನಿನಗೆ? ಯಾವುದೋ ವಿಚಾರವನ್ನು ಮಾತಾಡುವುದಕ್ಕೆ ಬಂದದ್ದು ಎನ್ನುವ ಹಾಗೆ ನಾನು ಭಾವಿಸಿಕೊಂಡ್ರೆ ನೀನು ಹೇಳಿದ್ದೇನು? ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ನಾನು ಬಾಣ ಪ್ರಯೋಗ ಮಾಡಬೇಕು. ನಿನ್ನಿಂದ ಸಾಧ್ಯ ಎಂಬ ಹಾಗೆ ಅವ ಹೇಳಿದ್ದಾನೆ. ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾದ್ರೆ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ತಿಳಿಯದಂತಹ ಮೂರ್ಖ ನಾನೇನು ಅಲ್ಲ. ಆಹಾ,
ಸುರಪಾಲ, ಏನು? ನಿನಗೆ ಕಷ್ಟ ಬಂದಿದೆ, ಅದನ್ನು ಪರಿಹರಿಸುವುದಕ್ಕೆ ಬೇಕಾಗಿ ನನ್ನಿಂದಾಗಿರುವಂತಹ ಸಹಕಾರ ಬೇಕು. ಆದ್ರೆ ಈ ರೀತಿಯಾಗಿ ಹೇಳ್ತಿ ಎನ್ನುವ ಹಾಗೆ ನಾನು ಭಾವಿಸಿರ್ಲಿಲ್ಲ. ಸುರಪತಿ, ಹಣೆಗಣ್ಣನ್ನು ಬಿಟ್ಟ ಎಂದಾದ್ರೆ 3 ಲೋಕವೇ ಸುಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟು. ಅಂತಹ ಪರಶಿವನನ್ನು ಕೆಣಕುವುದಕ್ಕೆ ನಾನೆಷ್ಟರವ ಹೇಳು. ತೃಣವೊಂದನ್ನು ಕೊಂಡು ಹೋಗಿ ಪ್ರಳಯಾಂತ್ಯದ ಮುಂದೆ ಇಟ್ಟೆವಂತಾದ್ರೆ ಅದು ಉಳಿಯುವುದಕ್ಕೆ ಸಾಧ್ಯ ಉಂಟೇನು? ಹಾಗಿರುವಾಗ ನಿನ್ನ ಮಾತನ್ನು ಲೋಕದ ಜನರು ಕೂಡ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಕಷ್ಟ ಬಂದಿದೆ, ನಿನಗೆ ಚಳಿಯಾಗುತ್ತದೆ ಅಂತ ಹೇಳುವ ಕಾಲಕ್ಕೆ ಮತ್ತೊಬ್ಬರ ಮನೆಗೆ ಬೆಂಕಿ ಕೊಟ್ಟು ಚಳಿ ಕಾಯಿಸುವಂತಹ ಸ್ವಭಾವದವನೇ. ಬಂದ ದಾರಿಗೆ ಸುಂಕ ಇಲ್ಲ. ಇಲ್ಲ ಎಂಬ ಹಾಗೆ ಕೈ ಚೆಲ್ಲಿ ಬಿಟ್ಟೆಯ. ಇಂದು ದೇಹಿ ಎಂಬ ಹಾಗೆ ನಿನ್ನಲ್ಲಿ ಕೇಳುವುದಕ್ಕೆ ಬಂದ್ರೆ ನನ್ನನ್ನು ತೊಲಗುವುದಕ್ಕೆ ಹೇಳ್ತಾ ಇದ್ದಿ. ಏ ಕಾಮ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರ್ತಾ ಇದೆ. ಲೋಕದಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆದವ ನೀನು. ಎಲ್ಲವರು ಪರಿಹಾಸ್ಯ ಮಾಡುವುದರ ಮೂಲಕ ಕೈ ತಟ್ಟಿ ನಗಾಡುವ ಹಾಗೆ ಮಾಡಿಬಿಟ್ಟೆ. ನಿನ್ನ ಸರಾವಳಿಗೆ ದೇವತೆಗಳು ಬಿಡು, 3 ಮೂರ್ತಿಗಳೇ ತತ್ತರಿಸ್ತಾರೆ, ಹೆದರುತ್ತಾರೆ. ಎಲ್ಲವರು ಗೌರವದ ಮನ್ನಣೆಯ ಮಳೆಯನ್ನು ಕೊಡ್ತಾರೆ. ನೀನು ಮಾತ್ರ ಇಂದು ಶಂಕರನ ತಪವನ್ನು ಕೆಡಿಸುವುದಕ್ಕೆ ವೇಡಿಯಾದೆಯ. ನೀನ್ಯಾವ ಲೆಕ್ಕವೋ? ಪುಣ್ಯಾತ್ಮನೊಬ್ಬ ರಕ್ಕಸರ ಉಪಟಳಕ್ಕೆ ಬೇಕಾಗಿ ತನ್ನ ಶರೀರವನ್ನೇ ತ್ಯಾಗ ಮಾಡಿದವ. ಅವನ ಬೆನ್ನೆಲ್ಲುವನ್ನೇ ವಜ್ರಾಯುವನ್ನಾಗಿಸಿ ದುಷ್ಟ ಮರ್ತನವನ್ನು ಮಾಡಿದ ಜಿಗುತ ವಾಹನನೆನ್ನುವವ ನೋವನ್ನು ಲೆಕ್ಕಿಸದೆ ತನ್ನ ಮಾಂಸ ಖಂಡಗಳನ್ನು ಮತ್ತೊಬ್ಬರಿಗೆ ದಾನವಾಗಿ ಉಣಬಡಿಸಿದ ಮಹನೀಯ. ಅಂತಹ ತ್ಯಾಗಿಗಳು ಹುಟ್ಟಿರುವಂತಹ ಪುಣ್ಯ ಭೂಮಿ. ಅಂತಹ ಪುಣ್ಯ ಭೂಮಿಯಲ್ಲಿ ಯಾಕೆ ಬೇರೆ ಜನ್ಮಕ್ಕೆ ಬಂದೇ ಹೇಳು? ನಿನ್ನಿಂದ ಆಗುವುದಿಲ್ಲ ಎಂದಾಗಿದ್ರೆ ಬೇರೆ ಯಾರಾದ್ರೂ ಇದ್ದಾರೋ ಎಂಬ ಹಾಗೆ ನಾನು ನೋಡಿ ಬರ್ತೇನೆ. ಊರೆಲ್ಲ ಹೇಳಿಕೊಂಡು ಬರ್ತೇನೆ. ಕಾಮ ಚಕ್ರೇಶ್ವರ ಹೆದರಿ, ಶಂಕರನ ಆ ಉರಿಗಣ್ಣಿಗೆ ಹೆದರಿ ಅಂಜುಕುಳಿಯಾಗ ಎಂಬ ಹಾಗೆ ಹೇಳಿ ಬರ್ತಾ ಇದ್ದೇನೆ. ಹೇಳ್ತೇನೆ, ನಿನ್ನದಾಗಿರುವಂತಹ ಮಾತಿನ ಮರ್ಮ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ. ಅರಕ್ಷಣ ನಾನು ಸ್ವಾರ್ಥಿಯಾಗಿ ಯೋಚಿಸಿದೆ. 3 ಲೋಕವನ್ನು ಗೆದ್ದಂತಹ ಈ ಪರಾಕ್ರಮಿಗೆ ಏನು ಪರಶಿವನಿಗೆ ಹೆದರ್ತೇನೆ ಅಂತ ಭಾವಿಸಿದ್ಯಾ? ಏನು ಮಾಡ್ತಾರವಲ್ಲ. ಅದಕ್ಕಿರುವಂತಹ 5 ಗುಣಗಳನ್ನು ಪರಶಿವನ ಮೇಲೆ ಪ್ರಯೋಗಿಸ್ತೇನೆ. ಆ ಪರಶಿವನ ತಪಸ್ಸನ್ನು ಕೆಡಿಸ್ತೇನೆ. ಇಷ್ಟು ನೀನು ಮಾತಾಡಬೇಕೆಂಬ ಹಾಗೆ ನಾನು ಇಷ್ಟು ಮಾತಾಡಿದೆ. ಹೌದಾ? ಬೇಸರ ಮಾಡಿಕೊಳ್ಬೇಡ.
ಕಾಮಚಕ್ರೇಶ್ವರ ಸುರಪಾಲ. ಹೆಂಡತಿಯ ಜೊತೆ ಲಲ್ಲೆಗರಿಬೇಡ. ಹ. ಲೋಕ ತತ್ತರಿಸ್ತಾ ಇದೆ. ಸತ್ಯನ ಕಣ್ಣೀರನ್ನು ಒರೆಸುವುದಕ್ಕೆ ಆದಷ್ಟು ಬೇಗ ಬಾ. ನಿರ್ಭೀತಿಯಿಂದ ಹೋಗು. ಸುರಪತಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ರತಿಗೆ ವಿಚಾರ ತಿಳಿಸಬೇಕು ತಾನೆ. ಪ್ರಾಣೇಶ್ವರಿ ಕೇಳಬೇಕು. ಸ್ವರೂಪಾಲ ಹೊಂದಿರುವಂತಹ ವಿಚಾರವನ್ನು ನೀನು ಕೂಡ ತಿಳಿದಿದ್ದಾನೆ. ಸತ್ಯ ಸ್ವಾಮಿ. ಕಾರಣ ಇಲ್ಲದೆ ಬರುವವನನ್ನು ಬಹಳ ಕಂಗೆಟ್ಟು ಬಂದಿದ್ದಾನೆ. ರಕ್ಕಸರ ದಾರಿಯಾಗಿದೆ. ತಾರಕಾಸುರನೆನ್ನುವಂತಹ ದೈತ್ಯ ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡ ಪರಿಣಾಮವಾಗಿ ಲೋಕದ ಶಾಂತಿಯೇ ಕೆಟ್ಟು ಹೋಗಿದೆ. ಅದು ಪರಿಹರಿಸಿ ಹೋಗಬೇಕು ಅಂತಾದ್ರೆ ನನ್ನದಾಗಿರುವಂತಹ ಸಹಕಾರವನ್ನು ಬಯಸಿ ಬಂದಿದ್ದಾನೆ. ಯಾವ ರೀತಿಯಲ್ಲಿ? ಆ ದುರುಳನ ವಧೆಯಾಗಬೇಕು ಅಂತಾದ್ರೆ ತಪಸ್ಸಿನಲ್ಲಿರುವಂತಹ ಪರಶಿವನ ತಪಸ್ಸು ಕೆಟ್ಟು ಹೋಗಬೇಕು. ಆ ಮೂಲಕವಾಗಿ ಹರಗಿರಿಜೆಯರು ಒಂದಾಗಬೇಕು. ಪರಿಣಾಮ ಆ ದುಷ್ಟನ ವಧೆಯಾಗುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಸುರಪತಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಏನೆಂಬುದಾಗಿ? ಪರಶಿವನ ತಪಸ್ಸನ್ನು ಕೆಡಿಸ್ತೇನೆ ಎನ್ನುವ ಹಾಗೆ ಯೋಚಿಸಬೇಡ. ಪ್ರೀತಿಯ ಮಾತುಗಳನ್ನಾಡಿ ಕಳುಹಿಸಿಕೊಡ ನನ್ನ ತಪಸ್ಸನ್ನು ಕೆಡಿಸಿ ಹೊರಟು ನಿಂತಿದ್ದೀರಾ?
ಆಡಿದಂತಹ ಮಾತನ್ನು ಕೇಳಿದಾಗ ನನ್ನ ತಲೆಗೆ ಸಿಡಿಲೇ ಬಡಿದಂತಹ ಅನುಭವವಾಯಿತು ಸ್ವಾಮಿ. ಯಾಕೆ? ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ ಪ್ರಭು. ಓ ದೇವತೆಗಳಿಗೆ ರಕ್ಕಸರಿಂದ ಸೋಲಾಗುವುದೇನು ಹೊಸತಲ್ಲ. ಅವರ ಕಷ್ಟವನ್ನು ಪರಿಹರಿಸಕ್ಕೆ ನಮ್ಮ ಬಳಿಗೆ ಬರುವುದು ಅಪರೂಪವೇನಲ್ಲ ಸ್ವಾಮಿ. ಮಿಕ್ಕವ ರಕ್ಕಸರಿಂದ ಕಷ್ಟ ಬಂತು, ಅದನ್ನು ಪರಿಹರಿಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ ಸಂತೋಷದಿಂದ ಕಳುಹಿಸಿಕೊಡುವವಳು ನಾನು. ಮತ್ತೆ ವಲ್ಲಭ, ಈ ಹೊತ್ತಿನಲ್ಲಿ ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೊರಟು ನಿಂತಿದ್ದೀರಿ. ತರವಲ್ಲ ಪ್ರಭು, ತರವಲ್ಲ. ಯಾಕೆ? ಕಾರಣ ಉಂಟು ಹೇಳುವುದಕ್ಕೆ. ಆತನ ಹಣೆಯಲ್ಲಿರುವ ಉರಿ ಗಣ್ಣಿಗೆ 3 ಲೋಕವು ಭಯಪಡುವಾಗ ನಿಮ್ಮಿಂದ ಸಾಧ್ಯವೇ ಸ್ವಾಮಿ? ಆದ ಕಾರಣ ಕಿಚ್ಚು ಗಣ್ಣಿನ ಭಯ ಸ್ವಾಮಿ, ನನಗೆ ಕಿಚ್ಚು ಗಣ್ಣಿನ ಭಯ. ಸಾಮರ್ಥ್ಯ ಹೆದರುವಂತಹ ಕಾಲಕ್ಕೆ ಪರಶಿವನ ಪಾಡೇನು ಹರಗಿರಿಜೆಯರು ಒಂದಾಗುವಂತೆ ನನ್ನ ಪ್ರಾಣ ಪ್ರಯೋಗದ ಮೂಲಕವಾಗಿ ನಾನು ಮಾಡಿಕೊಳ್ಳಿಸ್ತೇನೆ. ಕಳುಹಿಸಿಕೊಳ್ಳಿ. ಚಂದವೇ ರಮಣ, ಚಂದವೇ ರಮಣ, ನೀವು ಕೈಗೊಂಡಂತಹ ಈ ಕಾರ್ಯ ಚಂದವೇ ಎಂಬುದಾಗಿ ಕೇಳ್ತಾ ಇದ್ದೇನೆ. ಯಾಕೆ? ಯಾಕೆ? ಯಾರು ಯಾವ ಕಾರ್ಯವನ್ನು ಮಾಡಬೇಕಾದ್ರೂ ಅದು ಚಂದವಾಗಿರಬೇಕು. ವಲ್ಲಭ, ವಲ್ಲಭೆ, ತಿಳಿದಂತಹ ನೀವು ಇಂದು ಹೊರಟು ನಿಂತಿದ್ದೀರಿ. ತಡೆಯುತ್ತಾ ಇದ್ದೇನೆ. ಇದು ನನ್ನ ಸ್ವಾರ್ಥಕ್ಕೆ ಸ್ವಾಮಿ, ಖಂಡಿತ ನನ್ನ ಸ್ವಾರ್ಥವೇ ಸರಿ. ಏನು? ಯಾವುದೇ ಹೆಣ್ಣಾದ್ರೂ ತನ್ನ ಜೀವನದಲ್ಲಿ ಗಂಡ ಕಟ್ಟಿದಂತಹ ಮಂಗಳಸೂತ್ರ ಅವಳ ಕೊನೆಯ ಉಸಿರಿರುವ ತನಕ ಅವಳ ಕೊರಳಲ್ಲಿ ಶಾಶ್ವತವಾಗಿ ಉಳಿಯಬೇಕೆಂಬುದೇ ದಿನನಿತ್ಯ ದೇವರಲ್ಲಿ ಪ್ರಾರ್ಥಿಸಿಕೊಂಡಿರ್ತಾಳೆ. ಹಾಗೆ ಸ್ವಾಮಿ, ಎಲ್ಲ ವಿಚಾರವನ್ನು ತಿಳಿದಂತಹ ನಾನು ನಿಮ್ಮನ್ನು ಕಳುಹಿಸಿಕೊಡುವುದಕ್ಕೆ ಮನ ಮಾಡುವುದಿಲ್ಲ. ಯಾಕೆ ಕೇಳ್ತೀರಾ? ಯಾಕೆ? ಹರನನ್ನು ಕೆಣಕುವುದಕ್ಕೆ ಈ ಹಿಂದೆ ಅದೆಷ್ಟೋ ರಕ್ಕಸರು ಹೋಗಿದ್ದಾರೆ. ಅವರ ಗತಿ ಏನಾಗಿದೆ? ಅಂಧಕಾಸುರ, ಗಜಾಸುರ, ಆ ತ್ರಿಪುರರು, ಆ ಜಲಂಧರ, ಇವರೆಲ್ಲ ಶಕ್ತಿಹೀನರೇ ಹೇಳಿ. ಅವರ ಗತಿಯೆಲ್ಲ ಆ ನರಕಲೋಕವನ್ನು ಸೇರಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಿರುವಾಗ ಈ ಹೊತ್ತಿನಲ್ಲಿ ನೀವು ಹೊರಟಿದ್ದೀರಿ, ಹೇಗಾಯ್ತು ಬಲ್ಲಿರ? ಹೇಗಾಯ್ತು? ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗಾದಿತ್ತು. ಪ್ರಭು ಬೇಡ, ಪ್ರಭು ಬೇಡ.
ಪರಶಿವನನ್ನು ಕೆಣಕಿದವರು ಯಾರೂ ಕೂಡ ಜೀವ ಸಹಿತವಾಗಿ ಉಳಿಯಲಿಲ್ಲ. ಆದ್ರೆ ಕೆಣಕಿದವರು ಯಾರು ಎನ್ನುವ ಹಾಗೆ ಸರಿಯಾಗಿ ಯೋಚನೆ ಮಾಡಿ ನೋಡು. ಲೋಕಕಂಟಕರಾಗಿರುವಂತಹ ದುಷ್ಟರು ಪರಶಿವನನ್ನು ಕೆಣಕಿದ್ದಾರೆ, ಪರಿಣಾಮ ಏನಾಗಿದ್ದಾರೆ? ಎಲ್ಲವರೂ ಕೂಡ ಸುಟ್ಟು ಭಸ್ಮವಾಗಿದ್ದಾರೆ. ಸತ್ಯ. ಆದ್ರೆ ನಾನು ಹಾಗಲ್ವೇ, ಲೋಕದ ಒಳಿತಿಗೆ ಬೇಕಾಗಿ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ನಾನು ಮಾಡುವಂತಹ ಈ ಕಾರ್ಯದಿಂದ ಲೋಕದಲ್ಲಿ ಶಾಂತಿ ಉಳಿಯುತ್ತದೆ. ಅದಕ್ಕೆ ಬೇಕಾಗಿ ಈ ಕಾರ್ಯವನ್ನು ಮಾಡುವುದಕ್ಕೆ ನನ್ನ ಪ್ರಾಣ ಹೋದರೂ ಕೂಡ ಲೆಕ್ಕಿಸುವವನಲ್ಲ. ಕಳುಹಿಸಿಕೊಡೇ ಕಳುಹಿಸಿ. ಹೇಳುವುದಕ್ಕೊಂದು ಕಾರಣವಿದೆ ಸ್ವಾಮಿ. ಏನಂತ? ಕಲಹ ಬೇಡ ತಡೆದರೂ ನಿಮ್ಮದಂತಹ ಛಲವನ್ನೇ ಮುಂದುವರಿಸ್ತಾ ಇದ್ದೀರಿ. ಹೌದು. ಆ ಪರಶಿವನ ಬಗ್ಗೆ ನಾನು ಚೆನ್ನಾಗಿ ತಿಳಿದವಳು ಸ್ವಾಮಿ, ಚೆನ್ನಾಗಿ ತಿಳಿದವಳು. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಕನಾಗಿದ್ದಾನೆ. ಆದಿಯಲ್ಲೂ ಇದ್ದಾನೆ, ಅಂತ್ಯದಲ್ಲೂ ಇದ್ದಾನೆ, ಮೇಲೆಯೂ ಇದ್ದಾನೆ, ಕೆಳಗೂ ಇದ್ದಾನೆ ಸ್ವಾಮಿ. ಸಕಲ ಚರಾಚರ ಜೀವಿಗಳಲ್ಲಿ ಐಕ್ಯನಾಗಿದ್ದಾನೆ. ಅಂತಕನಲ್ಲಿ ಕಾಳಗಕ್ಕೆ ಹೋಗುವುದು ಸರಿಯಲ್ಲ ಪ್ರಭು, ಸರಿಯಲ್ಲ. ಆದ ಕಾರಣ ಇದು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ತಮ್ಮಯ್ಯ ಹೋಗಬೇಡಿ ಪ್ರಭು, ಹೋಗಬೇಡಿ. ಪ್ರಾಣೇಶ್ವರಿ, ಎಷ್ಟು ಹೇಳಿದ್ರೂ ಕೂಡ ಕೇಳುವಂತಹ ವ್ಯವಧಾನ ನಿನಗಿಲ್ಲ. ನಾನು ಹೋಗಲೇಬೇಕಾಗಿರುವಂತಹ ಅನಿವಾರ್ಯತೆ ಒದಗಿ ಬಂದಿದೆ. ಪರಶಿವನ ತಪಸ್ಸನ್ನು ಕೆಡಿಸುವುದು ಮಾತ್ರ ನನ್ನ ಉದ್ದೇಶ ಅಲ್ಲ. ಅವ ಕಣ್ಣು ಬಿಟ್ಟ ಬಳಿಕ ಏನಾಗಬೇಕು ಅದಾಗಬೇಕು ಅಂತ ಆದ್ರೆ ಮನ್ಮಥನ ಬಾಣ ಪ್ರಯೋಗ ಆಗಲೇಬೇಕು. ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ನನ್ನಲ್ಲೇ ಹೇಳಬೇಕಾದ ಅವಶ್ಯಕತೆ ದೇವೇಂದ್ರನಿಗೇನು ಇರಲಿಲ್ಲ. ಆ ಕಾರ್ಯವನ್ನು ಅವನಿಗೆ ಮಾಡಬಹುದಿತ್ತು. ಆದ್ರೆ ಮನ್ಮಥನನ್ನೇ ಯಾಕೆ ನಿಯೋಜಿಸಿದ್ದಾನೆ? ಯಾಕೆ ಹೇಳಿ? ಲೋಕದ ಒಳಿತಿಗೆ ಬೇಕಾಗಿ ಹರಗಿರಿಜೆಯರು ಒಂದಾಗಬೇಕು ಅಂತ ಆದ್ರೆ ನನ್ನ ಬಾಣ ಪ್ರಯೋಗ ಆಗಲೇಬೇಕು. ನಾನು ಹಿಡಿದಿರುವಂತಹ ಈ ಆಯುಧದ ಗುಣವನ್ನೇ ಸರಿಯಾಗಿ ಯೋಚನೆ ಮಾಡಿ ನೋಡು. ತಾನು ಕಷ್ಟಪಟ್ಟಾದ್ರೂ ಮತ್ತೊಬ್ಬರಿಗೆ ಸಿಹಿಯನ್ನು ಒದಗಿಸುವಂತಹ ಈ ಕಬ್ಬಿಲ್ಲು ಹಾಗಿದ್ರೆ ನಾನು ಸತ್ರೂ ಕೂಡ ಲೋಕಕ್ಕೆ ಒಳಿತಾಗುತ್ತದೆ ಅಂತ ಆದ್ರೆ ನನ್ನ ಈ ತ್ಯಾಗಕ್ಕೆ ಸದಾ ಸಿದ್ಧನಿದ್ದೇನೆ. ಪ್ರಾಣೇಶ್ವರಿ, ಇದು ನನ್ನ ತಂದೆಯಾಗಿರುವಂತಹ ಶ್ರೀಹರಿಯ ಆದೇಶವೂ ಈ ರೀತಿ ಉಂಟು ಅಂತ ಆಗುವಾಗ ಅದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಏನಾದ್ರೂ ಕಷ್ಟ ಬಂತು ಅಂತ ಆದ್ರೆ ನನ್ನ ಪಾಲಿಗೆ ಅಂತಹ ಪರಿಸ್ಥಿತಿ ಏನಾದ್ರೂ ಬಂದದಾಗಿದ್ದೇ ಹೌದಾದಲ್ಲಿ ನೇರವಾಗಿ ವೈಕುಂಠ ಲೋಕವನ್ನು ಸೇರಿ ಶ್ರೀಮನ್ನಾರಾಯಣ ಏನನ್ನಾದ್ರೂ ದಾರಿಯನ್ನು ತೋರಿಸದೆ ಇರಲಾರ. ದುಃಖಿಸಬೇಡ, ಕಳುಹಿಸಿಕೊಡು. ಹೋಗಿ ಬರ್ತೇನೆ. ಹೋಗಬೇಕು ಅಂತಾದ್ರೆ ನಾನು ಅವರವರೇ ಹೋಗುವುದಲ್ಲ. ನನ್ನ ಸಹಪಾಠಿಗಳಾಗಿರುವಂತಹ ಕೋಗಿಲೆ, ಕೊಳರುವಕ್ಕೆ, ಶುಕ, ಪಿಕ ಮೊದಲಾದವನ್ನು ಸೇರಿಸಿಕೊಂಡು ಮಣಿರಥವನ್ನು ಒಡರಿ ಹಿಮವತ್ ಪರ್ವತಕ್ಕೆ ನಡೀತೀವಿ.
ಅವತ್ತನ್ನು ನೋಡಿದ ಹಿಮವತ್ ಪರ್ವತದ ಅಪ್ಪಲಿಗೆ ಬಂದಿದ್ದೇನೆ. ಪ್ರಕೃತಿಯಲ್ಲಿ ನೋಡುವಂತಹ ವಿಪರೀತ. ಹಾಗಿದ್ರೆ ಪರಶಿವನ ತಪಸ್ಸಿನ ಪ್ರಭಾವ ಎಷ್ಟು ಅಂತ ತಿಳಿಯುವುದಕ್ಕಾಗುತ್ತಾ ಇದೆ. ಎಲ್ಲಿ ತಾನೆ ಪರಶಿವ? ಎಲ್ಲಿದ? ಕಷ್ಟದಲ್ಲಿ ಮುಳುಗಿದ್ರು ಕೂಡ ಯಾವುದರ ಗೊಡವೆ ಇಲ್ಲದ ರೀತಿಯಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಬಿಡುವುದಲ್ಲ. ಇರುವಂತಹ 5 ಬಾಣಗಳನ್ನು ಗುರಿಯಾಗಿಟ್ಟು ಸರಾಗವಾಗಿ ಏನು ನಡೆದು ಹೋಯಿತು? ಅಂತರ್ಮುಖರಾಗಿದ್ದೆ, ಬಹಿರ್ಮುಖರಾದೆ. ಒಂದೆಡೆ ಭಸ್ಮ. ಎಲ್ಲವೂ ಅರ್ಥವಾಯಿತು. ಮುಂದೇನೆಂಬುದನ್ನು ನೋಡಿಕೊಳ್ಳುತ್ತ ವಿಶ್ವೇಶ್ವರಾಮರವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಓಂ ಅಸತೋಮ ಸಂಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪಂಚದಲ್ಲಿ ಯಾರಿಗೇ ಆಗಲಿ ನಾನು ಯಾರು ಎಂಬುದು ನಿಜ ವಿಚಾರ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಾಡುವರ ಕಣ್ಣಿಗೆ ಕೇವಲ ಬಡ ಬೈರಾಗಿಯಾಗಿ ಕಂಡರೂ ಬೈರಾಗಿ ನಾನಲ್ಲ, ಇದು ವೇಷ. ಹಾಗಾದ್ರೆ ಯಾರು? ಕೈಲಾಸವಾಸಿಯಾದಂತಹ ಪ್ರಭು ಪರಮೇಶ್ವರನೇ ಈ ರೂಪ ತಾಳಬೇಕು ಅಂತಾದ್ರೆ ಬಲವಾದಂತಹ ಒಂದು ಉದ್ದೇಶವೂ ಇದೆ. ನನ್ನವಳನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕಾಗಿದೆ. ಯಾಕಂದ್ರೆ ನನ್ನನ್ನೇ ವರಿಸಬೇಕು ಎಂಬಾಗೆ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಆದ ಕಾರಣ ಅವಳ ಪರೀಕ್ಷೆಗೆ ಬೇಕಾಗಿ ಈ ರೂಪ ತಾಳಬೇಕಾಯಿತು. ನೇರವಾಗಿ ಹುಡುಕುತ್ತಾ ಅಲ್ಲಿವರೆಗೆ ತೆರಳುತ್ತೆ. ನೋಡೋಣ. ಶಂಭೋ ಶಂಕರ. ಹಣೆಗೆ ಭಸ್ಮವ ಧರಿಸಿದರ ಭಾಸನ ನಿರಾಹಾರದಲ್ಲಿ ಅನುಭವೆಗೆ ವಿಪ್ರರೂಪವೈದಿ ಶಿವನುಳಿದ ಯಾವ ಸುಸ್ಥಳವನ್ನು ಸೇರಬೇಕೆಂಬ ಹಾಗೆ ಅಪೇಕ್ಷೆ ಇಟ್ಟು ಬಂದಿದ್ದೇನೋ ಅಂತಹ ಸ್ಥಳವನ್ನು ಸೇರಿದಂತ ಅನುಭವ ನನಗಾಗುತ್ತಾ ಇದೆ. ಅದು ಆ ಕಡೆಯಲ್ಲಿ ತಪಸ್ಸಲ್ಲೇ ನಿರತಳಾಗಿದ್ದಾಳೆ. ಇವಳಲ್ಲಿ ಮಾತಾಡಬೇಕು ಅಂತ ಆದ್ರೆ ಇವಳ ತಪೋಭಂಗವಾಗಬೇಕು. ಆದ್ದರಿಂದ ಪ್ರಯತ್ನಿಸ್ತೇ, ನೋಡೋಣ. ದಾಗಲಿಕ್ಕಿಲ್ಲ. ಯಾವುದಕ್ಕೂ ಬಗ್ಗುವ ಹಾಗಿಲ್ಲ, ಜಗ್ಗುವ ಹಾಗಿಲ್ಲ. ಹಾಗಾದ್ರೆ ಇನ್ನು ಇರುವುದು ಒಂದೇ ದಾರಿ. ಪ್ರಯತ್ನಕ್ಕೆ ತಕ್ಕ ಫಲ ದೊರಕುತ್ತದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ,
ಓಂ ನಮಃ ಶಿವಾಯ. ತರುಣಿ ಏನೇ ಕಾಣುವಾಗ ಆಶ್ಚರ್ಯವೂ ಆಗುತ್ತಾ ಉಂಟು, ಕುತೂಹಲವೂ ಮೂಡುತ್ತಾ ಉಂಟು. ಬಲವಾದಂತಹ ಕಾರಣವೂ ಇದಕ್ಕೆ ಇದೆ. ಹೆಣ್ಣಾದಂತಹ ನೀನು ಪ್ರಪಂಚದಲ್ಲಿ ಯಾವ ರೀತಿ ಆಳಿ ಬಾಳಿ ಬದುಕಬೇಕು ಎಂಬುದು ಯಾವುದನ್ನು ತಿಳಿಯದೆ ಗೊಂಡಾರಣ್ಯವನ್ನು ಸೇರಿದ್ದಿ. ತಪಸ್ಸಿನಲ್ಲಿ ನಿರಂತರವಾಗಿ ನಿನ್ನ ಜೀವನವನ್ನು ವ್ಯರ್ಥ ಹಾಳು ಮಾಡುತ್ತಾ ಇದ್ದಿ. ಯಾರು ತಪಸ್ಸು ಮಾಡಬೇಕು, ಹೇಗೆ ತಪಸ್ಸು ಮಾಡಬೇಕು ಎಂಬ ಕ್ರಮ ನಿಯಮ ಎಂಬುದು ಇದೆ. ಅದು ಕೂಡ ಹೇಗೆ? ಹೊಟ್ಟೆಗೆ ಅನ್ನ ಉಂಟಾ? ಇಲ್ಲ. ತರಗಲೆಯೋ ಗಾಳಿಯೋ ತಿಳಿ ನೀರು ಇದನ್ನು ಸೇವಿಸಿ ತಪಸ್ಸನ್ನು ಮಾಡಬೇಕು ಅಂತಾದ್ರೆ ಏನಾದ್ರೂ ಉದ್ದೇಶ ಕಾರಣ ಎಂಬುದು ಬೇಕಲ್ಲ. ಯಾತಕ್ಕೆ ಬೇಕಾಗಿ ತಪಸ್ಸನ್ನು ಮಾಡ್ತಾ ಇದ್ದಿ ಹೇಳುವೆ ನನ್ನಲ್ಲಿ. ಅಯ್ಯ ಏನು ಏನು ಬೈರಾಗಿ ಸ್ವರೂಪ ನಿನ್ನದು. ತಪಸ್ಸಿನಲ್ಲಿದ್ದೆ ನಾನು, ತಪೋ ಭಂಗವನ್ನು ಮಾಡಿದೆ. ಓಹೋ, ತಪಸ್ಸಿಗೆ ವಿರುದ್ಧವಾದಂತಹ ವಾಕ್ಯಗಳನ್ನು ಆಡುವುದರ ಮೂಲಕ ನನ್ನನ್ನು ವಾಸ್ತವ ಪ್ರಪಂಚಕ್ಕೆ ಎಳೆದೆ ನೀನು. ಅಯ್ಯ, ಏನು ನೀನಾಡುವ ಮಾತುಗಳು ಬಹಳ ವಿಚಿತ್ರವಾಗಿ ಕಾಣುತ್ತಾ ಇದೆ. ಯಾಕೆ? ಆಡುವ ಮಾತಿಗೂ ಕೃತಿಗೂ ಯಾವುದೇ ಸಂಬಂಧವೇ ಇಲ್ಲದಾಗಿ ಹೋಯಿತು. ಅಯ್ಯ, ಆ ಪರಮೇಶ್ವರನನ್ನೇ ಒಲಿಸಿಕೊಳ್ಳುವುದಕ್ಕಾಗಿ ನಾನು ತಪಸ್ಸಿನಲ್ಲಿ ಇರಿಸಲಾದವಳು. ಹೌದಾ? ಪರಮೇಶ್ವರನನ್ನೇ ನನ್ನ ಪತಿಯನ್ನಾಗಿ ಸ್ವೀಕರಿಸುವಂತಹ ಮಹತ್ತಾದ ಉದ್ದೇಶದಿಂದ ಈ ಕಾಡಿನ ಮಧ್ಯದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದೆ. ತಪೋ ಭಂಗ ಮಾಡಿದೆ. ತಪೋ ಭಂಗ ಎಂಬುದು ಪಾಪ ಕಾರ್ಯ. ಪಾಪ ಕೂಪದಲ್ಲಿ ನೀನು ಬಿದ್ದು ನರಳಾಡುವುದಕ್ಕಿದೆ. ಅಯ್ಯ, ತಪೋ ಭಂಗ ಮಾಡಬೇಡ, ನನಗೆ ಯಾವುದೇ ಕೀಟಲೆಗಳನ್ನು ಕೊಡಬೇಡ, ಇಲ್ಲಿಂದ ನಡೆ ನೀನು. ಹಾಗಾದ್ರೆ ಹರವನ್ನು ಮದುವೆ ಆಗಬೇಕೆಂಬಂತ ಆಸೆ ನಿನಗೆ. ಅಯ್ಯೋ, ಅವು ಹೇಗಿದ್ದಾರೆ ಎಂಬುದು ಬಲ್ಲ.
ಕರುಣಿ, ನಿನ್ನ ತಲೆ ಸಂಪೂರ್ಣ ಹಾಳಾಗಿದೆ. ಯಾಕೋ? ಕಾರಣವಿದೆ. ಹರದನ್ನು ಮದುವೆ ಆಗ್ಬೇಕಮ್ಮಂತ ಹಠ ನಿನಗೆ. ಅವ ಹೇಗಿದ್ದಾನೆ ಅಂತ ಗೊತ್ತಾ ನಿನಗೆ? ಹೇಗೋ? ಗೊತ್ತಿಲ್ಲ ಅಂತ ಆದ್ರೆ ನಮ್ಮಂತ ಪ್ರಾಜ್ಞರಿಂದ ಹೇಗೆ ತಿಳಿಯಬಹುದಿತ್ತು ನಿನಗೆ? ನೀನು ಪ್ರಾಜ್ಞನೆ. ನಾನು ಪ್ರಾಜ್ಞನೇ. ಓಹೋ. ಪ್ರಶ್ನೆ ಎಲ್ಲ ಉತ್ತರ ಗೊತ್ತಿಲ್ಲ ಅಂತ ಆದ್ರೆ ನೀನು ಕೇಳದಿದ್ರು ನಾನು ಹೇಳುತ್ತೇನೆ. ಏನು? ಎಲ್ಲರೂ ಹಾಗಲ್ಲ. ಲೋಕದಲ್ಲಿ ಎಲ್ಲರೂ ಎರಡು ಕಣ್ಣಾದ್ರೆ ಈತನಿಗೆ ಹಣೆಯಲ್ಲಿ ಕಣ್ಣು, ಮುಕ್ಕಣ್ಣ, ಹಣೆಯ ಕಣ್ಣು ತೆರೆದದ್ದು ಹೌದು ಅಂತ ಆದ್ರೆ ಪ್ರಪಂಚವೇ ಸರ್ವನಾಶವಾಗುವುದಕ್ಕೆ ಸಾಧ್ಯ ಉಂಟು. ಲೋಕವೇ ಸುಟ್ಟು ಹೋದ ಮೇಲೆ ನೀನು ಬದುಕುವುದಕ್ಕೆ ಇದೆಯಾ? ಅಷ್ಟು ಮಾತ್ರವಲ್ಲ, ಲೋಕದಲ್ಲಿ ಯಾರಿಗೇ ಆಗಲಿ ಕುಳಿತುಕೊಳ್ಳೋದಕ್ಕೊಂದು ಮನೆ ಎಂಬುದು ಇರ್ತದೆ. ಸತ್ಯ. ನಿನ್ನ ಹಾರ ಇದ್ದಾನಲ್ಲ, ಮನೆ ಉಂಟ, ಮಠ ಉಂಟ, ಯಾವ ಹೊತ್ತಿಗೆ ನೋಡಿದ್ರು ಕೂಡ ಸ್ಮಶಾನದಲ್ಲೇ ಬಿದ್ದುಕೊಂಡಿರ್ತಾನೆ. ಅಷ್ಟಕ್ಕೆ ತೃಪ್ತನಾಗದೆ ಹೆಣ ಸುಟ್ಟ ಭಸ್ಮವನ್ನು ಅಂಗಾಂಗಗಳಿಗೆ ಲೇಪಿಸ್ತಾ ಇರ್ತಾನೆ. ಅದೂ ಅಲ್ಲ, ಮಾನ ಮುಚ್ಚುವುದಕ್ಕೆ ತುಂಡು ಬಟ್ಟೆ ಉಂಟು ಅವನಿಗೆ. ಹುಲಿಯ ಚರ್ಮವನ್ನೇ ಬಲಿದಿದ್ದಾನೆ. ಅಲ್ಲದೆ ಪ್ರಪಂಚದ ಬಹುದೊಡ್ಡ ಹುತ್ತ ಯಾವುದು ಅಂತ ಕೇಳಿದ್ರೆ ನೀನು ನಂಬಿದಂತ ಹರ ಎಲ್ಲಾ ಹಾವುಗಳು ಕೂಡ ಸದಾ ಅವನ ಮೈ ಮೇಲೆ ಹರಿದಾಡ್ತಾ ಉಂಟು. ಅಂತ ಒಬ್ಬ ಕೊಳಕನನ್ನು ಮದುವೆಯಾಗಿ ನಿನ್ನ ಜೀವನ ವ್ಯರ್ಥ ಹಾಳು ಮಾಡ್ತಾ ಇದ್ದೀಯಲ್ಲ ಕರುಣೆ, ಎಂತದಿದು? ನಿನ್ನಯ ಮಾತು ಸಾಕಾಗ ನಡೆವಿವಯ್ಯ. ಅಗಬದಿಯ ಜಡನೆಗೆ ಹಾಕಿ ಹುಲಿದಮ್ಮ ಲೋಕರಕ್ಷಕವಯ್ಯ. ನಡೆವಿವಯ್ಯ. ಅಯ್ಯ, ಏನು ಶಿವನಿಂದೆಯನ್ನು ಮಾಡುತ್ತಾ ಇದ್ದೆ ನೀನು. ಹಿಂದೆಲ್ಲ ಇದ್ದ ವಿಚಾರ ಅದು ಹೇಳಿದ್ದು. ಶಿವನಿಂದೆಯನ್ನು ಯಾರು ಮಾಡುತ್ತಾರೋ ಅವರಷ್ಟು ದೊಡ್ಡ ಪಾಪಿಷ್ಠರು ಯಾರೂ ಇಲ್ಲ. ಹೌದಾ? ನರಕದಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಶಿಕ್ಷೆ ಕಾದಿರಿಸಲ್ಪಟ್ಟಿದೆ. ಅಂತಹ ವಿಚಾರಗಳನ್ನು ಗೊತ್ತಿದ್ದು ಕೂಡ ಗೊತ್ತಿಲ್ಲದೆಯೂ ನೀನು ಆಡುತ್ತಾ ಇದ್ದಿ. ಅಯ್ಯ, ಶಿವನ ಕುರಿತಾದಂತಹ ಎಲ್ಲ ವಿಚಾರಗಳಿಗೆ ವಿರೂಪವಾದಂತಹ ವಿಕಾರವಾದಂತಹ ಉತ್ತರವನ್ನೇ ನೀನು ಕೊಡ್ತಾ ಇದ್ದಿ. ಆತನ ಹಣೆ ಇರಬಹುದು, ಸುತ್ತಿದಂತಹ ಜಟೆ ಇರಬಹುದು, ಧರಿಸಿದಂತಹ ವ್ಯಾಘ್ರಾಂಬರ ಇರಬಹುದು, ಇದೆಲ್ಲ ಭಕ್ತ ಕೋಟಿಯ ಉದ್ಧಾರಕ್ಕಾಗಿ ಇರುವಂತದ್ದು. ಭಕ್ತರು ಏನು ಅಪೇಕ್ಷಿಸ್ತಾರೋ ದೇವರಾದವನು ಸ್ಪಂದಿಸಬೇಕಾದು, ಕೊಡಬೇಕಾದು ಅನಿವಾರ್ಯ ಅಲ್ವಾ? ಅದಕ್ಕೋಸ್ಕರವಾಗಿ ನಿನ್ನಂತಹ ಪಾಮರನಿಗೆ ಇದು ಎಲ್ಲಿ ಅರ್ಥವಾಗುತ್ತದೆ? ಹಾಗಾಗಿ ಶಿವನಿಂದೆಯನ್ನು ಮಾಡಬೇಡ, ಇಲ್ಲಿಂದ ಹೊರಟು ಹೋಗು ನೀನು. ಇನ್ನೊಂದಿಗೆ ಹಠವೇ ಹಾಗಾದ್ರೆ ಬಿಡು ಶಿವನ.
ಅಂತೂ ಹರದನ್ನೂ ಮದುವೆ ಆಗ್ಬೇಕು ಅಂತ ಹೇಳಿದ ಮಾತದು ಕೇಳುವಂತ ವ್ಯವಧಾನ ನನಗೆ ಇಲ್ಲ ಎಂಬುದು ನನಗೆ ಅರ್ಥವಾಯ್ತು. ಓ ಬಾಲೆ, ಬಿಡು ಶಿವನನ್ನು. ಮದುವೆ ಆಗಬೇಕು ಅಂತ ಆದ್ರೆ ಗಂಡಲ್ಲೂ ಬೇಕಾದ್ದು. ಎಂತೆಂತ ರೂಪವಂತರು ಪ್ರಪಂಚದಲ್ಲಿ ಇದ್ದಾರೆ, ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ನಾನೇ ತೋರಿಸಿಕೊಡ್ತೇನೆ. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ, ಯಮ, ಈಶ್ವರ ಬೇಡ, ಅವು ಆಗಕ್ಕಿಲ್ಲ. ಇವರು ರೂಪವಂತರಾಗಿದ್ದಾರೆ. ಅಂತವರು ಯಾರು ಬೇಕು ಅಂತ ಹೇಳಿದ್ರೆ ಸಾಕು, ಕರೆದುಕೊಂಡು ಬಂದು ನಿನ್ನ ಕಾಲಿಗೆ ಎರಗಿಸ್ತೇನೆ. ಯಾರಾಗಬಹುದು? ಯಾರು ಬೇಡ ಅಂತ ಆದ್ರೆ ನಿನ್ನ ಜೊತೆ ಉಂಟಲ್ಲ, ಒಂದು ಒಳ್ಳೆ ಜೊತೆ. ಆದ್ದರಿಂದ ಬಿಡುವುದಿಲ್ಲ. ನೀನು ನನ್ನನ್ನು ವರಿಸೇ ಭಾಷೆ ಅಂತಾಗುದಿಲ್ಲ ನನಗೆ. ಯಾಕೆ? ನಿನಗೆ ಮಾತಲ್ಲ, ನಿನಗೆ ಮತ್ತೆ ನಿನಗೆ ನಿನಗೆ ಅವನಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ನನಗೆ ಸಾಕಾಯಿತು. ಶಿವನಿಂದೆಯನ್ನು ಕೇಳಿದೆ, ದೇಹ ಎಲ್ಲ ಅಶುಚಿಯಾಗಿದೆ. ಪುನಃ ಸ್ನಾನಾದಿಗಳನ್ನು ಪೂರೈಸಿದೆ, ಹಣೆಗೆ ಭಸ್ಮವನ್ನು ಧರಿಸಿಕೊಂಡೆ. ಅಬ್ಬಾ, ಇವನ ಬಾಧೆ ಇಲ್ಲ. ಇನ್ನು ಇದೇ ಸರಿಯಾದಂತಹ ಸ್ಥಳ ಶಿವನ ತಪಸ್ಸನ್ನು ಮಾಡುವುದಕ್ಕೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅರಿದಾಂಗಿ, ನಿನ್ನ ಓಮದ ಕಷಾಯ ಇಲ್ಲಿರ್ಪನು. ನಿನ್ನ ಶಿವನ ಅವಸ್ಥೆಯನ್ನು ನೋಡಲಾರಿ ಹೌದೇ? ನಿನಗೆ ಒಲಿದಿದ್ದೇನೆ. ಅಯ್ಯೋ, ಇದುವರೆಗೆ ತಪಸ್ಸನ್ನು ಮಾಡಿ ಒಂದು ಧ್ವನಿಯನ್ನು ಕೇಳಿದವಳಲ್ಲ ನಾನು. ನೋಡು. ಹೌದೇ? ನನ್ನನ್ನು ಒರೆಸು. ನನ್ನ ದೇವರು, ನನ್ನ ದೇವರ ಧ್ವನಿ ಬಂದೇ ದೇವರೇ. ಕೈ ಕೈ ಪವಿತ್ರ ದೇಹ ಮಂಬನಿವೆ ದಂಡಿದ ಬೇಡ ಗಿರಿಜಯ ಕರುಣಾನಿಧಿ ಸುರದೇವು ಎಂದೆನು ಚರಣ ಕೆರಗರು ಸಂತೈಸಿದ ನೀನು ಅಂತ ನನಗೆ ವೇದ್ಯವಾಗಲಿಲ್ಲ. ನಿನಗೆ ಹೊಡೆದೆ ಬಡದೆ ಶಿವನಿಂದೆಯನ್ನು ಮಾಡಿದ್ದರ ಪರಿಣಾಮವಾಗಿ ನನಗೆ ಸಹಿಸುವುದಕ್ಕೆ ಆಗಲಿಲ್ಲ ದೇವರೇ. ಈ ಪ್ರಪಂಚದಲ್ಲಿ ಶಿವನಿಂದ ಎಂಬುದು ಮಹಾಪಾಪ ಅಲ್ವೇ? ಅರಿಯದೆ ಮಾಡಿದ ಪಾಪ ಅರಿತಲ್ಲಿ ಲೋಪ, ಅರಿತು ಮಾಡಿದ ಪಾಪ ಅದು ವಜ್ರದ ಲೇಪವಂತೆ. ಸ್ವಾಮಿ,
ನಾನು ಅರಿಯದೆ ತಪ್ಪು ಮಾಡಿದೆ, ಕ್ಷಮಿಸಬೇಕು. ಓ ತರುಣಿ, ನೀನು ಶೋಕಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಇದು ಹೊರಗಿರಿಜೆಯರ ಮದುವೆಗಾಗಿ, ಗಿರಿಜಾ ಕಲ್ಯಾಣಕ್ಕಾಗಿ ಎಲ್ಲರೂ ಕಾಯುತ್ತಾ ಇದ್ದಾರೆ. ಹೌದಲ್ಲ? ಅದಕ್ಕೂ ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಹೋಗೋಣ, ನಾವು ಹೋಗೋಣಂತೆ, ಹೋಗೋಣ. ಸ್ವಾಮಿ, ರಮಣಿ, ಹೌದಲ್ಲ? ಹರನೆಡೆಗೆ ಸುರಪಾಡದಂದು ಹರನಿರಲು ಸ್ವಾಮಿ, ಗಿರಿಜಾ ಕಲ್ಯಾಣ ಎಷ್ಟು ವಿಜೃಂಭಣೆಯಿಂದ ನಡೆಯಿತು. ಒಂದೆಡೆಯಿಂದ ದೇವಲೋಕ, ಇನ್ನೊಂದೆಡೆಯಿಂದ ವೈಕುಂಠವೇ ಆಗಮಿಸಿದ ಹಾಗೆ ಇತ್ತು. ಮತ್ತೊಂದೆಡೆಯಿಂದ ಬ್ರಹ್ಮಲೋಕವೇ ವಿರಾಜಮಾನವಾಗಿತ್ತು. ಎಲ್ಲರ ಸಮಕ್ಷಮದಲ್ಲಿ ವಿವಾಹವೇನು ಆಗಿ ಹಲವು ಸಮಯ ಕಳೆದು ಹೋಯಿತು. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಮಗು ಹುಟ್ಟಿಕೊಂಡಿದ್ದಾನೆ. ಷಡಾನನ ಅಂತ ಹೆಸರಿಟ್ಟಿದ್ದೇವೆ. ಖಂಡಿತ ಇದಕ್ಕಿಂತ ದೊಡ್ಡ ಯೋಗ ಭಾಗ್ಯಗಳು ಇನ್ನೇನು ಬೇಕು ಹೇಳಿ. ಆದರೆ ಅದೇನು ಶಿವ ಶಂಭೋ ಮಹಾದೇವ ಸ್ವಾಮಿ. ಸುರಪಾಡದಂದು ಮಣಿದು ಕೈ ಮುಗಿದು ಓ ಪಾರ್ವತಿ ವಲ್ಲ ನಿಮ್ಮ ಸಂಭವ ಹೊರತು ಮಿಕ್ಕವರಿಂದ ನಿಮ್ಮನುಗನ ಕಡುಹಿ ಹೊರೆಯಬೇಕು ಎಂಬುದು ಕೈಲಾಸವಾಸ ಸುರಪ್ಪ, ಸ್ವಾಮಿ, ವಿಜೃಂಭಣೆಯಿಂದ ಮದುವೆಯೇನೋ ನೆರವೇರಿತು. ಖಂಡಿತ. ಭಕ್ತರ ಕಡೆ ನೀನು ಸ್ವಲ್ಪ ಗಮನವನ್ನು ಹರಿಸಬೇಕು ಜಿಯ. ದುಷ್ಟನಾಗಿರುವಂತಹ ತಾರಕಾಸುರ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ. ಪಂಚಮಹಾಪಾತಗಳನ್ನು ಮಾಡುವುದರ ಜೊತೆ ಸಾಧು ಸಜ್ಜನರ ಏಳಿಗೆಗೆ ಅವ ಮಾರಕನಾಗಿದ್ದಾನೆ. ಪರಮೇಶ್ವರ, ನಿಮ್ಮ ಮಗನಾಗಿರುವ ಷಣ್ಮುಖರಿಂದ ಅಲ್ಲದೆ ಮತ್ತಾರಿಂದಲೂ ಅವನಿಗೆ ಮರಣ ಇಲ್ಲ. ಅವನನ್ನು ಕಳುಹಿಸಿಕೊಡುವೆಯ? ಮುಂದೆ ಒಂದು ಕ್ಷಣ. ಇನ್ನೂ ಸಣ್ಣವ. ಮಕ್ಕಳಾಟಿಕೆಯ ಬಂದು ಮಕ್ಕಳಾಟಿಕೆಯ ಸತ್ವ ಬುದ್ಧಿಯ ಕ್ರಮವ ನಕನಸುರ ವಿರೋಧಿ ಓ ಕಾರುಣ್ಯನಿಧಿ, ನೀನು ಈಗ ಬಂದದ್ದು ಹೇಗಾಯ್ತು ಗೊತ್ತಾ? ಏನು ಸ್ವಾಮಿ? ಮಕ್ಕಳಾಟಿಕೆಯಾಗಿ ಆಯ್ತು. ನಮ್ಮ ಮಾತುಗಳು ಮಕ್ಕಳಾಟಿಕೆ ಆಯ್ತೆ. ಖಂಡಿತ. ಆಹಾ. ಷಣ್ಮುಖ ಹಾ. ಚಿಕ್ಕವ, 7 ದಿವಸದ ಮಗು. ಹೌದು ಸ್ವಾಮಿ, ಇವನಿಗೆ ಅಷ್ಟು ಬೇಗ ಷಣ್ಮುಖ ಬಂದು ನಿತ್ರೆ ಸಾಕು. ದುಷ್ಟ ತಾರಕ ಸಾಯ್ತಾನೆ ಸ್ವಾಮಿ. ಅವನಿಗೆ ವರವೇ ಹಾಗಿದೆ. ಅವ ಚಿಕ್ಕವ, ಅವನಿಂದ ಆಗುವುದಿಲ್ಲ. ಅವನಿಂದೆಲ್ಲ ಸಾಧ್ಯ ಇಲ್ಲ. ಿ
ತಪ್ಪಿಸಿಕೊಂಡು ನಾನು ಕೊಲ್ಲುತ್ತೇನೆ. ನೀನು ಚಿಕ್ಕವನು. ನನ್ನ ಕೈಯಲ್ಲಿರುವಂತಹ ಬಾಣಕ್ಕೆ ಕಾಲು ತಲೆ ಇಲ್ಲ. ಅರಗಳಿಗೆ ಸಾಕು, ಕೊಂದು ಬರ್ತೇನೆ. ಕಳಿಸಿಕೊಡಿ. ಸ್ವಾಮಿ, ಸುದ್ದಿ ಕೇಳಿ ಬಂದಿದ್ದಾನೆ ಈತ. ಹೇಗೂ ಅದೇ ಉದ್ದೇಶಕ್ಕಾಗಿ ಈತನ ಜನನವಾಗಿದೆ ಅಂತ ನಾವು ಭಾವಿಸಿದ್ರೆ ಏನಂತೆ. ನೋಡಿದ್ಯಾ, ನೀನು ಬರಿಗಾಲಲ್ಲಿ ಬಂದಿದ್ದಿ. ಸಣ್ಣ ಮಗು, ಅವನನ್ನು ನಾವು ನಡೆಸುವುದೇ ಇಲ್ಲ. ನನಗಷ್ಟು ಅರ್ಥ ಆಗುದಿಲ್ವೇ ತಾಯಿ? ಎತ್ತಿಕೊಂಡು ಹೋಗ್ಬೇಕು. ಎತ್ತಿಕೊಂಡೇ ಹೋಗುದು. ಹೌದಲ್ಲ ಬಾ ಮಗ. ಹಾಗೇನೆ ಹಾಗೆ ಎತ್ತಿಕೊಂಡೆ ಇಲ್ಲಿ ತಂದು ಬಿಡಬೇಕು. ಬೇಗ ಬಿಡಬೇಕು. ಆದೀಶ ಬರ್ತೀನಿ. ಅಧಿಕಾರಿಯಾಗಿ ದಿಗ್ಗಜೆಯಲ್ಲಿ ನನ್ನ ಪರಾಕ್ರಮದ ಪ್ರತಿಜ್ಞೆಯನ್ನು ಅತ್ಯಂತ ಮಹಾಬಲಶಾಲಿ ತಾರಕಾಸುರ, ಶೋಣಿತಾಪುರಾಧಿಕಾರಿ, ಚೂರವತ್ಮಾಸುರ, ವೀರ ಮಹೇಂದ್ರ ಪಟ್ಟಣದಲ್ಲಿ ನಮ್ಮ ಪುಟ್ಟ ತಂಗಿಯ ಜಮಕಿ ಒಬ್ಬಳು ನಮ್ಮಲ್ಲೇ ಇದ್ದಾಳೆ. ನಮ್ಮ ಸಂಸಾರ ದೊಡ್ಡದಿದೆ. ಹುಟ್ಟಿದಾಕ್ಷಣವೇ ದೇವಲೋಕರು ಸೇರ್ಬೇಕೆಂಬಂತ ಆಸೆ ಇಟ್ಟಿತು. ಆದ್ರೆ ನಮ್ಮವರೆಲ್ಲರೂ ಹೇಳಿದ್ರು, ಕೇವಲ ದೇಹದಾರಿಗಳಾಗಿ ಸ್ವರ್ಗಲೋಕರು ಸೇರುವುದಲ್ಲ, ನಮ್ಮ ದೇಹವನ್ನು ಗಟ್ಟಿ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ. ಅದಕ್ಕಾಗಿ ಅದನ್ನು ಭಜನ ಮೂಲಕ ಮೆಚ್ಚಿಸಿಕೊಂಡೆವು. ಒಲಿಯುವಂತಹ ಬ್ರಹ್ಮದೇವರು ಮರವನ್ನು ಕೊಟ್ಟಿದ್ದಾನೆ. ಯಾರಿಂದಲೂ ನಮಗೆ ಪಾಲಿಗೆ ಮರಣವಿಲ್ಲ. ಒಂದು ವೇಳೆ ಮರಣ ಬರುವುದಿದ್ರೆ ಹರನಕುಮಾರಂದ, ಯಾರು ಗಣಪನ ಅಲ್ಲ, ವೀರಭದ್ರ ಅಲ್ಲ, ಮುಂದೆ ಹುಟ್ಟುವ ಮಗನಿಂದ ಮರಣ. ಸತಿವಿಯಾಗದಿಲ್ಲೇ ನಿತ್ತಂತಹ ಪರಮೇಶ್ವರಿಗೆ ಮತ್ತೊಂದು ಸಲ ಮಗು ಆಗುಂಟೆ ಒಬ್ಬಿನಂತ ನಾವು ಸರ್ಕಾರ ದೇವತೆಗಳನ್ನು ಸೋಲಿಸಿದ್ದೇವೆ. ಈಗ ಒಂದು ಹೊಸ ಸುದ್ದಿ ಕೇಳ್ತಾ ಇದೆಯಲ್ಲ, ಒಬ್ಬ ಬಾಲಕ. ಯಾರದು? ಒಟ್ಟಿಗೆ ದೇವೇಂದ್ರ ಇದ್ದಂತೆ. ನೋಡ್ತಾನೆ ಒಬ್ಬ ವೀರನಿಗೆ ಕೇವಲ ಒಂದು ಪುಟ್ಟ ಬಾಲಕ ಹಿಡ್ಕೊಂಡು ದೇವೇಂದ್ರ ಇಲ್ಲಿಗೆ ಬಂದಿದ್ದೆ. ಏನೋ ಕಸರತ್ತು ಮಾಡ್ತಾರೆ ಅಂತ ಲೆಕ್ಕ. ಇದ್ರ ಒಂದು ಕೆನೆಯಲ್ಲಿ ಹಾಲು, ಮತ್ತೊಂದು ಕೆನೆಯಲ್ಲಿ ನೀರು ಕಾಣುತ್ತಾ ಇದೆ. ಹೌದು, ಅದಷ್ಟು ದೂರದಲ್ಲಿ ಅವ ಇದ್ದಾನೆ. ಇಂದ್ರ ಎದುರಿಗೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ ಅವನಿಗೆ. ಧೈರ್ಯ ಇಲ್ಲ. ಪುಟ್ಟ ಬಾಲಕ ನೀನು ಇಲ್ಲಿವರೆಗೆ ಬಂದಿದ್ಯಲ್ಲ, ನಮ್ಮವರ ಯುದ್ಧದಲ್ಲಿ ಕರಗಿದ್ಯಂತೆ. ಯಾರು ನೀನು? ಯಾಕೆ
ದೇವಲೋಕವನ್ನು ಯಾರಿದೆಯಾ? ದೇವತೆಗಳನ್ನೆಲ್ಲ ಪಡೆದು ಪೀಠವೇರಿದೆಯಾ? ಆ ಪೀಠದಿಂದ ಇಳಿಸಬೇಕಾಗಿ ಬಂದಿದ್ದೇನೆ. ನಾನೇ ಶಿವಕುಮಾರ ಶಗಾನನ. ದೇವರು ಬಂದು ನೀನು ಬಂದವ. ಇದು ನಮ್ಮ ಹೆಗ್ಗಳಿಕೆಯ ಮಾತಿತ್ತು. ಸ್ವರ್ಗವನ್ನು ಗೆದ್ದವನಿಗೆ, ನಾಕವನ್ನು ತನ್ನ ಕಂಕುಳಲ್ಲಿ ಇರಿಸಿದವನಿಗೆ, ನಾಗಾದಿಗಳನ್ನು ಗೆದ್ದವನಿಗೆ, ಇಳಿದಂತ ಭೂಪತಿಯನ್ನು ಗೆದ್ದವನಿಗೆ ಸಣ್ಣ ಬಾಲಕ ನೀನು ಬೈದಿರ್ತೀಯನೋ? ಶಿವನ ಮಗ ನಿಮ್ಮಲಕ್ಕೆ ಬೇಕಾಗಿ ಗೌರವ ಕೊಡ್ತಾನೆ. ತಪ್ಪಿದ ಬಳಿಕ ಸ್ವರ್ಗದ ಸಿರಿಗೆ
ಶಾಶ್ವತವಾಗಿ ಸಿಗುದಂತಿಲ್ಲ. ಯಾಕೆಂದ್ರೆ ಯಾರಿಗೆ ಶಾಶ್ವತವಾದುದು ಯಾವುದು ಪಡಿಬೇಕೋ ಬ್ರಹ್ಮದೇವ ಮೊದಲೇ ಬರ್ದಿರ್ತಾನೆ. ಅದನ್ನು ಮೀರಿ ನಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಶಿವಕುಮಾರನಿಂದಲೇ ಮರಣ ಎಂಬಂತಹ ಬರಹ ಇದ್ರೂ ಕೂಡ ಸಾಯುವಾಗ ಕೂಡ ನಾನು ಹೋರಾಡಿ ಸಾಯುತ್ತೇನೆ. ತಾರಕಾಸುರ ಮುಂದಾದ ನನ್ನಿಂದಲೇ ಹತನಾಗಿ ಹೋದ. ಇದನ್ನು ಕಂಡು ದೇವತೆಗಳೆಲ್ಲ ಹೂಮಳೆಗೆರೀತಾ ಇದ್ದಾರೆ. ಯಾಕೆ ನಮ್ಮ ಪೀಠ ಮತ್ತೆ ಸಿಕ್ಕಿತ್ತು ಎಂಬಂತ ಸಂತೋಷ ಅವರಿಗೆ. ಮಾತ್ರವಲ್ಲ, ಇನ್ನು ಮುಂದೆ ದೇವಸೇನಾನಿ ಷಡಾನನ ಈ ರೀತಿ ನನಗೆ ಪಟ್ಟವನ್ನು ಕಟ್ಟಿದ್ದಾನೆ. ಸಂತೋಷದ ವಿಚಾರವನ್ನು ನನ್ನ ತಂದೆ ತಾಯಿಗಳಿಗೆ ಹೇಳಬೇಕಾಗಿದೆ. ಈ ಮೂಲಕವಾಗಿ ಮಂಗಳವಾಯಿತು ಎಂಬಂತಹ ಮಾತನ್ನೂ ಕೂಡ ಹೇಳಬೇಕು. ಮಾತ್ರವಲ್ಲ, ದುಷ್ಟರ ವಧೆ, ಶಿಷ್ಟರ ರಕ್ಷಣೆ, ಇಂಥ ಪುಣ್ಯಕಥೆಯನ್ನು ಯಾರು ಕೇಳ್ತಾರೋ ಕೇಳಿಸ್ತಾರೋ ಕೇಳುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂಥವರಿಗೆ ನಾವು ನಂಬಿದಂತಹ ಗೋಪಾಲಕೃಷ್ಣ ಪೂಜ್ಯ ಗುರುಗಳ ಪೂರ್ಣ ಅನುಗ್ರಹ ನಿಮಗೆ ಆಗ್ಬೇಕೆಂಬುದಾಗಿ ಕೇಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡೋದಕ್ಕೆ ಸಭಾಸದರಿಂದ ಪಣೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ